ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ಪ್ರಧಾನಿ ಮಾನ್ಯ ನರೇಂದ್ರ ಮೋದಿಜಿರವರು ವಿಶ್ವಾಸ ವಿಕಾಸ ಹಾಗೂ ಜನಕಲ್ಯಾಣಕ್ಕೆ ಚುನಾಯಿತ ಪ್ರಧಾನಿಯಾಗಿ ದೇಶದ ಸೇವಕನಂತೆ ದೀರ್ಘಾವಧಿ 12 ವರ್ಷಗಳ ಪೂರೈಸಿದ ವಿಷಯದ ಕುರಿತು ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೇಶವ ಪ್ರಸಾದ್ ರವರು, ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರ ಗೌಡ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿಕೊಟ್ಟರು. ಅವಧಿ ಚುನಾಯಿತ ಪ್ರಧಾನಮಂತ್ರಿಗಳಾಗಿರಲಿಲ್ಲ. 1952ರ ಚುನಾವಣೆಯಲ್ಲಿ ಚುನಾಯಿತ ಪ್ರಧಾನಿಗಳಾಗಿ ಬಂದಿದ್ದರು. ಆ ಒಂದು ಕಾಲಘಟ್ಟದಿಂದ ಯೋಚನೆ ಮಾಡಿದಾಗ ನರೇಂದ್ರ ಮೋದಿ ದಾಖಲೆಯನ್ನ ಮುಂದಕ್ಕೆ ಹಾಕಿದೀನಿ. ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಅವರಿಗೆ ಅಭಿನಂದನೆಗಳ ಸುರಿಮಳೆ ಆಗಿದೆ. ಮತ್ತೆ ಅವರ ಈ ಒಂದು ವಿಶೇಷವಾದಂತಹ ಒಂದು ಕಾಲಘಟ್ಟಕ್ಕೆ ಎಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದೊಂದು ನಮ್ಮೆಲ್ರಿಗೂ ಕೂಡ ಹರ್ಷ ಪಡುವಂತ ಸಂಗತಿ. ಯಾಕೆ ಅಂತಂದ್ರೆ ಹಿಂದೆ ಇದ್ದಂತ ಕಾಲಘಟ್ಟದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಒಂದು ಯುಗ ಆಗಿತ್ತು. ಅದನ್ನ ತೊಡೆದು ಹಾಕಿ 2014ರಲ್ಲಿ ಒಂದು ಪಕ್ಷ ಬಹುಮತವನ್ನ ಪಡೆದು ಸುಭದ್ರವಾದಂತ ಸರ್ಕಾರವನ್ನ ಕೊಡ್ತಾ ದೇಶದ ಸರ್ವಾಂಗೀಣ ಉನ್ನತಿಗಾಗಿ ನಿರಂತರ ಪರಿಶ್ರಮ ಪಡ್ತಾ ಇರುವಂತಹ ಒಬ್ಬ ಪ್ರಧಾನಮಂತ್ರಿಯನ್ನ ಕಳೆದ 12 ವರ್ಷಗಳಿಂದ ನಾವು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಭಾರತ ತುಂಬಾ ಬದಲಾವಣೆ ಆಗಿದೆ. ಭಾರತದ ಬದಲಾವಣೆಯ ಮುಖಗಳನ್ನ ನಾವು ನೋಡಬೇಕು ಅಂತಂದ್ರೆ ಮೊದಲನೇದಾಗಿ ಜನರ ವಿಶ್ವಾಸವನ್ನ ಗಳಿಸ್ಕೊಂಡಿತ್ತು. ಜನರ ವಿಶ್ವಾಸವನ್ನ ಗಳಿಸ್ಕೊಳ್ಳೋದು ಅಂತಂದ್ರೆ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಈ ಸರ್ಕಾರದ ಭಾಗವಾಗಿ ತಗೊಂಡಂತ ರೀತಿ ಇದೆಯಲ್ಲ, ಇದೇ ಒಂದು ವಿಶೇಷ. ಭಾರತದ ಜನಸಂಖ್ಯೆ ತುಂಬಾ ದೊಡ್ಡದು. ಈ ದೊಡ್ಡ ಜನಸಂಖ್ಯೆಗೆ ಕೆಲವಾರು ಸಂಗತಿಗಳನ್ನ ತಲುಪಿಸುವಂಥದ್ದು ಇದೆಯಲ್ಲ, ಇದು ದೊಡ್ಡ ಸವಾಲಿನ ಸಂಗತಿನೇ ಆಗಿತ್ತು. ಕಟ್ಟ ಕಡೆಯ ವ್ಯಕ್ತಿಗೆ ಒಂದು ಗ್ಯಾಸ್ ಸಿಲಿಂಡರ್ ಮನೆಗೆ ಬರುತ್ತೆ ಅಂತಂದ್ರೆ ತುಂಬಾ ದೊಡ್ಡ ಸಂಗತಿ. ನನಗೆ ನೆನಪಿರೋ ಹಾಗೆ ನಮ್ಮನೆಯ ಗ್ಯಾಸ್ ಸಿಲಿಂಡರ್ನ ಹಿಂದೆ ಇದ್ದಂತ ಯಾರೋ ಒಬ್ಬ MP ಹತ್ರ ಸೈನ್ ಮಾಡಿಸ್ಕೊಂಡು ಒಂದು ಗ್ಯಾಸ್ ಸಿಲಿಂಡರ್ನ ಪಡೆದಂತ ನೆನಪು ನನಗೆ. ನಮ್ಮ ತಂದೆಯವರು ಆ ಗ್ಯಾಸ್ ಸಿಲಿಂಡರ್ಗೆ ಹಾಕೊಡ್ತಾರಂತೆ, ಆ MP ಹತ್ರ ಹೋಗಿ ನಿಂತ್ಕೊಂಡ್ರೆ ಬೇಗ ಸಿಗುತ್ತಂತೆ ಅಂತೇಳಿ ಒಂದು ಸೈನ್ ಮಾಡಿಸಿ ಗ್ಯಾಸ್ ಸಿಲಿಂಡರ್ ತಗೊಂಡ್ವಿ. ಹಾಗೇನೆ ಒಂದು ಟೆಲಿಫೋನ್ ಕೈಗೆ ಬರಬೇಕು ಅಂತಂದ್ರೆ ಒಂದು ದೊಡ್ಡ ಸಾಹಸ. ಹಾಗೆ ಒಂದು 2 ವೀಲರ್ನ ತಗೋಬೇಕು ಅಂತ ಅಂದ್ಬಿಟ್ರೆ ಬುಕಿಂಗ್ ಮಾಡಬೇಕು. ಬಜಾಜ್ ಚೇತಕ್ನ ವರ್ಷಾನ್ಗಟ್ಲೆ ಕಾಯ್ದು ತಗೊಂಡ್ಬಿಟ್ರೆ ಸಂಭ್ರಮ. ಹಾಗಾಗಿ ಕಟ್ಟ ಕಡೆಯ ವ್ಯಕ್ತಿಯ ಮನೆಗೆ ಗ್ಯಾಸ್ ಸಿಲಿಂಡರ್ ಬಂದಿದ್ದು ತುಂಬಾ ದೊಡ್ಡ ಸಂಗತಿ. ನಾನು ಗ್ರಾಮಾಂತರಗಳಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ನನ್ನ ಕಾರ್ ಲೈಟ್ ಬಿದ್ರೆ ಮಹಿಳೆಯರೆಲ್ಲ ರಸ್ತೆ ಬದಿಲಿ ಎದ್ದು ನಿಂತು ಬಿಡ್ತಾ ಇದ್ರು. ಇದು ತುಂಬಾ ಅವಮಾನಕರ ಸಂಗತಿ ಅಂತ ನನಗನ್ನಿಸ್ತು. ಯಾಕೆ ಅಂತಂದ್ರೆ ಬಹಿರ್ದೇಶಕ್ಕೆ ಹೋಗಬೇಕು ಅಂತಂದ್ರೆ ಅವರಿಗೆ ಸರಿಯಾದಂತ ಸ್ಥಳ ಇಲ್ಲ. ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯ ಮೇಲೆ ನಿಂತು ಮಾತನಾಡ್ತಾ ಒಂದು ಮಾತು ಹೇಳ್ತಾರೆ, ನನ್ನ ದೇಶದ ಮಹಿಳೆಯರು ಬಹಿರ್ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಸೂರ್ಯಾಸ್ತದ ನಂತರ ಹೋಗ್ಬೇಕಾಗಿದೆ. ಈ ದುಸ್ಥಿತಿಯನ್ನ ನಾನು ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ತಾ ಇರುವಂತದ್ದು ಸಮಸ್ಯೆ ಇದೆ ಅಂತ ಅಲ್ಲ, ಬಗೆಹರಿಸುವಂತ ದಾರಿಗಾಗಿ ಅಂತಾರೆ. ಎಲ್ರೂ ಕೂಡ ಅವತ್ತು ಪ್ರಧಾನಮಂತ್ರಿ ಅಂತಾರಾಷ್ಟ್ರೀಯ ಮಟ್ಟದ ನಾಯಕರು ಸೇರಿರುವಂತ ಸಂದರ್ಭದಲ್ಲಿ ಈ ಮಾತು ಹೇಳ್ಬೋದಾ ಅಂದ್ರು. ಆದ್ರೆ ಮುಂದೆ 11 ಕೋಟಿ ಟಾಯ್ಲೆಟ್ ಅನ್ನು ಕಟ್ಟಿದ್ರಲ್ಲ, ದ ಸ್ಕೇಲ್ ಅಂಡ್ ಸ್ಪೀಡ್, ಅದನ್ನ ಜಗತ್ತು ಹೇಗಂತು ಅಂದ್ರೆ ಇಷ್ಟು ವೇಗವಾಗಿ ಇಷ್ಟು ಟಾಯ್ಲೆಟ್ಗಳನ್ನ ಕಟ್ಟಿರುವಂತದ್ದು ಜಗತ್ನಲ್ಲೇ ನಾವು ನೋಡಿಲ್ಲ ಅಂತ ಹೇಳಿದ್ರು. ಜನ್ಧನ್ ಅಕೌಂಟ್ 40 ವರ್ಷಗಳ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸರ್ಕಾರದಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣಗೊಳ್ತು. ಆಗ ಅವ್ರು ಕೊಟ್ಟಂತ ಕಾರಣ ಏನು ಅಂತಂದ್ರೆ ಇನ್ ಮುಂದೆ ಯಾವುದೇ ವ್ಯಕ್ತಿ ನನಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಅನ್ನುವಂಥ ದಿನ ಭಾರತದಲ್ಲಿ ಇರಲ್ಲ ಅನ್ನುವಂಥದ್ದು ಕಾರಣ. ಅದಾದ ನಂತರ ನಾವು ನೋಡಿದಾಗ ಇಡೀ ವ್ಯವಸ್ಥೆನಲ್ಲಿ ಬಹು ಕೋಟಿ ಜನಕ್ಕೆ ಬ್ಯಾಂಕ್ ಖಾತೆಗಳಿರಲಿಲ್ಲ. 0 ಬ್ಯಾಲೆನ್ಸ್ ಅಕೌಂಟ್ ನಲ್ಲಿ ಜನ್ಧನ್ ಅಕೌಂಟ್ ಓಪನ್ ಮಾಡಿದಾಗ ಇಲ್ಲಿ ತನಕ ಅಕೌಂಟ್ ಓಪನ್ ಮಾಡಿರೋರ ಸಂಖ್ಯೆ 58 ಕೋಟಿ. ಇದು ಇಡೀ ಯುರೋಪಿನ ಜನಸಂಖ್ಯೆಗೆ ಸಮ. ಅಂದ್ರೆ ಇಷ್ಟು ಜನಕ್ಕೆ ಜನ್ಧನ್ ಅಕೌಂಟ್ ನಲ್ಲಿ ಅಕೌಂಟ್ ಓಪನ್ ಆಯ್ತು. ಹಾಗೇನೆ ಕೋವಿಡ್ ಸಂದರ್ಭ, ಆ ಸಂದರ್ಭದಲ್ಲಿ ಇಡೀ ಜಗತ್ತು ತತ್ತರಿಸೋಗಿತ್ತು. ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ನಾವು ಭಾರತದವರು ಮಾತ್ರ ಕಂಡಿಡಿಲಿಲ್ಲ, ಇಡೀ ಜಗತ್ತಿಗೆ ಇದನ್ನ ಕೊಟ್ವಿ ನಾವು. ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಇಟ್ಕೊಂಡು
ವ್ಯಾಕ್ಸಿನ್ ಮೈತ್ರಿ ಅಂತ ಹೇಳಿ 100ಕ್ಕಿಂತ ಹೆಚ್ಚು ದೇಶಗಳಿಗೆ ಇದನ್ನ ಕಳಿಸ್ಕೊಟ್ವಿ. ಕೆಲವರಿಗೆ ಉಚಿತವಾಗೂ ಕೊಟ್ವಿ. ನನಗೆ ನೆನಪಿರೋ ಹಾಗೆ ಫಿಜಿಯ ಪ್ರಧಾನಮಂತ್ರಿ ಮತ್ತೆ ಆತ ನಡ್ಕೊಂಡಂತ ರೀತಿ ಇದೆಯಲ್ಲ, ಅದು ಕೂಡ ತುಂಬಾ ವಿಶಿಷ್ಟವಾಗಿತ್ತು. ಅಲ್ಲಿ ಪ್ರಧಾನಮಂತ್ರಿಗಳು ಹೋಗಿ ಇಳಿದಂತ ಸಂದರ್ಭದಲ್ಲಿ ಆತ ಕಾಲ್ಮುಟ್ ನಮಸ್ಕಾರ ಮಾಡಕ್ ಬಂದ್ರು. ಯಾಕೆ ಅಂತ ಆತನ್ ಕೇಳಿದ್ರೆ ಆಮೇಲೆ ಅವರು ಪತ್ರಿಕಾ ಗೋಷ್ಠಿಯಲ್ಲಿ ವಿವರಣೆ ಕೊಡ್ತಾರೆ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಕೋವಿಡ್ ವ್ಯಾಕ್ಸಿನ್ ನ ತಯಾರು ಮಾಡೋದಿರ್ಲಿ, ಕೊಂಡ್ಕೊಳ್ಳಕ್ಕೂ ದುಡ್ಡಿರ್ಲಿಲ್ಲ. ನಾವೊಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿರ್ಣಯ ತಗೊಂಡು ಪ್ರಧಾನಮಂತ್ರಿಗಳಿಗೆ ಒಂದು ಸಂದೇಶ ರವಾನೆ ಮಾಡಿದ್ವಿ. 48 ಗಂಟೆಗಳಲ್ಲಿ ವ್ಯಾಕ್ಸಿನ್ ನನ್ನ ದೇಶದ ಏರ್ಪೋರ್ಟ್ ಬಂದು ಇಳಿದಿತ್ತು. ತುಂಬಾ ಮನಮುಟ್ಟುವಂತ ಸಂಗತಿ ಇದು. ಅಂದ್ರೆ ಈ ರೀತಿಯ ವ್ಯಾಕ್ಸಿನ್ ಅನ್ನ ನಾವು ಮಾತ್ರ ಈ ಒಂದು ವಿಶ್ವ ನಾಯಕನ ಏನು ಆಡಳಿತಕ್ಕೆ ಇವತ್ತು ಭಾರತ ಎಲ್ಲಿತ್ತು, ಎಲ್ಲಿಂದ ಬಂದು ಅಂತಕ್ಕಂಥದ್ದನ್ನ ನಮ್ಮ ಕೇಶವ ಪ್ರಸಾದ್ ಜಿ ಅವರು ಬಿಡಿಯಾಗಿ ಬಿಡಿಸಿ ಇವತ್ತು ಮಾಧ್ಯಮ ಮಿತ್ರರ ಜೊತೆ ಹಂಚ್ಕೊಂಡಿದ್ದಾರೆ. ಇದನ್ನ ತಾವು ಇಡೀ ಜಿಲ್ಲೆಗೆ ಕಟ್ಟಕಡೆ ಕಾರ್ಯಕರ್ತರಿಗೆ ಅವರು ಪ್ರಜೆಗಳಿಗೆ ತಿರ್ತಕ್ಕಂಥ ಏನು ತಾವೆಲ್ಲ ಇದ್ದೀರಿ, ಇವತ್ತು ತಮಗೂ ಇವತ್ತು ಅಭಿನಂದನೆ ಹೇಳ್ತೀನಿ. ನಮ್ಮ ಜಿಲ್ಲೆಯ ತಂಡ ಇವತ್ತು ಎಲ್ಲ ಮಂಡಳ ಅಧ್ಯಕ್ಷರು, ನಮ್ಮ ನಿಕಟ ಬರುವ ಅಧ್ಯಕ್ಷರು, ಮಾಜಿ ಶಾಸಕರು ಮತ್ತೆ ನಮ್ಮ ಚಿಂತಾಮಣಿಯ ಮುಖಂಡರಾದಂಥ ಗೋಪಿಯವರು ಎಲ್ಲರೂ ಇವತ್ತು ಏನು ಮಾಧ್ಯಮ ಗೋಷ್ಠಿಯಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ನಾನೊಂದು ನಮ್ಮ ಜಿಲ್ಲೆಯ 2 ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಈ ಭಾಗದಲ್ಲಿರ್ತಕ್ಕಂಥ ಏನು ಮೋದಿಜಿಯವರ ನಾಯಕತ್ವದಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲರೂ ಪ್ರಜೆಗಳು, ನಾನು ರಾಜಕೀಯ ಮಾತಾಡಲ್ಲ, ಎಲ್ಲ ಪ್ರಜೆಗಳು ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನ ತುಂಬ ಸೂಕ್ಷ್ಮವಾಗಿ ನಾವು ಮಾತಾಡೋ ವಿಷಯ ಇದೆ. ಇವತ್ತು ಭಾರತ ದೇಶದಲ್ಲಿ 1947 ಸ್ವಾತಂತ್ರ್ಯ ಬಂದಾದ್ಮೇಲೆ ಏನು ಹೋಲಿಕೆ ರಾಜಕಾರಣ ಮಾಡ್ಕೊಂಬಂದು ಇಡೀ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇತ್ತು ನೋಡಾಗಿದೆ. ಅದಾದ್ಮೇಲೆ BJP ಪಕ್ಷ ಸ್ಥಾಪನೆ ಮಾಡ್ತಕ್ಕಂಥದ್ದು ಏನಾಯ್ತು, ಜನರಿಗೋಸ್ಕರ ಮಾಡಿರ್ತಕ್ಕಂಥ ಪಕ್ಷ, ಜನರು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಪಕ್ಷ, ವ್ಯಕ್ತಿಗಳಿಗಾಗಿ ಮಾಡಿರ್ತಕ್ಕಂಥ ಪಕ್ಷ ಏನಿದೆ BJP ಪಕ್ಷ, ಆ ಪಕ್ಷದಲ್ಲಿ ಇವತ್ತು 2 MP ಇತ್ತು. ಇವತ್ತು ಭಾರತದಲ್ಲಿ 75% ಇವತ್ತು BJP ಆಗಿದೆ. ಯಾಕಾಗಿದೆ ಅಂತ ಹೇಳಿದ್ರೆ, ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅದನ್ನ ನಾವು ಯಾವ ತರ ತಗೊಂಡೋಗ್ಬೇಕಂತ ಮತದಾರರು ತೀರ್ಮಾನ ಮಾಡಿ BJPಯ ಬದ್ಧತೆ, ಪಕ್ಷದ ಬದ್ಧತೆ ಏನಿದೆ ಆ ಬದ್ಧತೆಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಇವತ್ತು ಮೋದಿಜಿ ಅವರನ್ನ 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಾಯಕತ್ವದಲ್ಲಿ ಗುಜರಾತ್ಗಾಗಿ ಏನು ಇವತ್ತು ಮೋದಿಜಿ ಅವರನ್ನ ಗುರ್ಸಿ ಪ್ರಧಾನಮಂತ್ರಿಗಳು ಮಾಡಿದ್ರು. ದೀರ್ಘಕಾಲ 4 ಅವಧಿನ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಗುಜರಾತ್ ಮಾಡಲ್ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ತೋರಿಸಿದ್ರು. ಅದಾದ್ಮೇಲೆ ನಮ್ಮ ಡಿಜಿಟಲ್ ಯುಗ ಶುರು ಆದ್ಮೇಲೆ ಮೋದಿಜಿಯವರ ಏನು ನಾಯಕತ್ವ ಇಡೀ ದೇಶಕ್ಕೆ ಬೇಕು ಅಂತೇಳಿ ಎಲ್ಲರೂ ಒಕ್ಕರ್ಲಾಗಿ ಅವರನ್ನ ಪ್ರಧಾನಮಂತ್ರಿಯನ್ನ ಇಡೀ ದೇಶ ಮಾಡಿದ್ರು. ಅದಾದ್ಮೇಲೆ ದೀರ್ಘಕಾಲ ಏನು 3 ಅವಧಿಯನ್ನು ಕೊಟ್ಟಿರ್ತಕ್ಕಂಥ ಏನು ಮೋದಿಜಿಯವರ ಕೊಡುಗೆ ಏನಿದೆ, ಇವತ್ತು ನಾವು ಕೂಡ ನಮ್ಮ ಜಿಲ್ಲೆಗಳಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಯಾರು ಎತ್ತಿಡಿತಾ ಇಲ್ಲ. ನಮ್ಗೆ ಬೇಕಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಫಲವತ್ತಾದ ಭೂಮಿ ಇದೆ, ಆ ಭೂಮಿಗೆ ಬೇಕಾಗಿರ್ತಕ್ಕಂಥ ನೀರು, ಆ ನೀರನ್ನ ನಾವು ತಗೊಂಬರೋದಕ್ಕೆ ನಾವು ಯಶಸ್ವಿ ಆಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥದ್ದು ಒಗ್ಗಟ್ಟಿಲ್ಲ. ನಾವು ರಾಜಕಾರಣ ಮಾಡುವಾಗ ಒಬ್ಬರ ಮೇಲೆ ಒಬ್ಬರು ರಾಜಕಾರಣ ಮಾಡಿಕೊಂಡು ಒಬ್ಬರನ್ನೊಬ್ಬನ ತುಳಿಯೋ ಕೆಲಸ ಮಾಡಿಕೊಂಡು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಮಕ್ಕಳು ಇವತ್ತು ಬೀದಿ ಪಾಲಾಗಿದ್ದಾರೆ. ರೈತರ ಮಕ್ಕಳಿಗೆ ಇವತ್ತು ಇಲ್ಲಿ ಉಳಿಗಾಲಿಲ್ಲ. ಎಲ್ಲ ಹಳ್ಳಿ ಬಿಟ್ಟು ಎಲ್ಲ ಒಂದು ಪಟ್ಟಣ ಸೇರ್ಕೊಂತ ಇದ್ದಾರೆ. ಹಳ್ಳಿಲಿ ಇರ್ತಕ್ಕಂಥ ತಂದೆ ತಾಯಿಯರು ಅನಾಥರಾಗ್ತಾ ಇದ್ದಾರೆ. ಇಲ್ಲಿ ಬೆಳೀತಕ್ಕಂಥದ್ದು ಬೆಳೆ ಕೂಡ ಇವತ್ತು ವಿಷಗಾರಿ ಆಗ್ತಕ್ಕಂಥ ಕಾರ್ಯಕ್ರಮಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಕೊಚ್ಚೆ ನೀರು, ಕೆಮಿಕಲ್ ನೀರನ್ನ ಇವತ್ತು ಎತ್ಕೊಂಡ್ಬಂದು ತುಂಬಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿಡ್ಲಘಟ್ಟ ಮಾಜಿ ಶಾಸಕರಾದ ರಾಜಣ್ಣ, ಚಿಂತಾಮಣಿ ಮುಖಂಡರಾದ ವೇಣುಗೋಪಾಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ
ಎಚ್ಎಸ್ ಮುರಳೀಧರ್, ಕೆಬಿ ಮುರಳಿ ಮತ್ತು ಮಧುಸೂರ್ಯನಾರಾಯಣ್ ರೆಡ್ಡಿ, ರಾಷ್ಟ್ರೀಯ ಪರಿಷತ್ ಸದಸ್ಯರಾದ ಲಕ್ಷ್ಮೀನಾರಾಯಣ್ ಗುಪ್ತಾ, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ವೆಂಕಟೇಶ್, ಜಿಲ್ಲಾ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಆಂಜನೇಯಗೌಡ, ಗೌರಿಬಿದನೂರು ಗ್ರಾಮ ಮಾಜಿ ಅಧ್ಯಕ್ಷರಾದ ರಮೇಶ್ ರಾವ್ ಶಿಲ್ಕೆ, ಜಿಲ್ಲಾ ಮಾಧ್ಯಮ ಸಂಚಾಲಕರಾದ ವಿ ಮಧುಚಂದ್ರ ಹಾಗೂ ಜಿಲ್ಲೆಯ ಎಲ್ಲ ಮಂಡಳದ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು.